ನಮಸ್ಕಾರ. ನಾನು ಸಿ ಪಿ ರಂಗನಾಥ್. ಪ್ರೀತಿಯ ಮಕ್ಕಳೇ, ನೀತಿಕತೆ ಸಂಖ್ಯೆ 525. 500ರಿಂದ ನಾವೀಗ 6 ತಿಂಗಳಲ್ಲಿ 525ಕ್ಕೆ ಬಂದುಬಿಟ್ಟೈತಿ. ಇದು ಸಹಿತ ಒಂದು ಪ್ರಮುಖ ಘಟ್ಟ. ಈಗೇನಾಗ್ತಾ ಇದೆ, 500 ಆದಮೇಲೆ ಪ್ರತಿ ಭಾನುವಾರ ಮಾತ್ರ ಒಂದೊಂದು ಕತೆ ಬರ್ತಾ ಇರೋದು. ಗುರುವಾರ ಹಳೆ ಕಥೆಗಳನ್ನು ಹಾಕ್ತಾ ಇದ್ದೀವಿ. ಈಗಲೂ ಸಹಿತ ನಾನು ಇದು ಪ್ರಾರಂಭ ಆಯ್ತಲ್ಲ, ಯಾರು ಮೊದಲು ನಮ್ಮ ಅಜಯ ಶ್ರೀನಿವಾಸ್, ಅವ್ರ ಮಗ ಅಚಿಂತ್ಯ, ನಮ್ಮ ಎಜೆ ಶ್ರೀನಿವಾಸ್ ಫೇಸ್ಬುಕ್ಕಿಗೆ ಅಪ್ಲೋಡ್ ಮಾಡ್ತಾ ಇದ್ದವರು, ಆಮೇಲೆ ಗೆಳೆಯ ಗಿರೀಶ್ ಪಾಟ್ನಿ ಸುಮಾರು 450ಕ್ಕಿಂತ ಹೆಚ್ಚು ಎಪಿಸೋಡ್ಗಳನ್ನು ರೆಕಾರ್ಡಿಂಗ್ ಮಾಡಿ ಅದನ್ನು ಮತ್ತೆ ಕಂಪ್ರೆಸ್ ಮಾಡಿದವರು ಅವರೇನೆ. ಈಗ 501 ಆದ ಮೇಲೆ 525ರೊಳಗೆ ಇವತ್ತಿನ ಕಂತನ್ನು ಸಹಿತ ರೆಕಾರ್ಡ್ ಮಾಡಿ ಕಂಪ್ರೆಸ್ ಮಾಡ್ತಾ ಇರೋದು ಯಾರು ಅಂದರೆ ನನ್ನ ಅರ್ಧಾಂಗಿ ಶ್ರೀಮತಿ ಸುಕನ್ಯಾ ರಂಗನಾಥ್. ಇನ್ನು ಜೊತೆಗೆ ಇದನ್ನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಾ ಇರೋದು ನನ್ನ ಮಗ HR ಅಜಯ್. ಇವರು ನೆನೆಸ್ಕೊಳ್ಳೋ ಜೊತೆಗೆ ಈ 525 ಕಂತುಗಳಲ್ಲಿ 3 ವಿಶೇಷ ಕಂತುಗಳನ್ನು ರೆಕಾರ್ಡ್ ಮಾಡಿದ್ದು ಯಾರಪ್ಪ ಅಂದರೆ ನಮ್ಮ ಅಣ್ಣ CB ವಿಠ್ಠಲ್ ಮಗಳು CV ವಿಂದ್ಯಾ ಆನಂದ್. ಅಲ್ಲಿ ಒಂದು ಹಿರಿಯೂರು ಕೃಷ್ಣಮೂರ್ತಿಗಳು, DK ಸದಾಶಿವ, ಹೊಸಳ್ಳಿ ರಘುನಾಥ್, ಜೊತೆಗೆ ಇನ್ನೊಂದು ಪಲ್ಗುಬಾಯಿ, ಇವರ ಎಲ್ಲರ ಕಥೆಗಳ ರಾಕನ್ನು ರೆಕಾರ್ಡ್ ಮಾಡಿದ್ದವಳೆ. ಅಲ್ಲೇನಾಗಿತ್ತಪ್ಪ ಅಂದರೆ ಕತೆ ಜೊತೆಗೆ ಹೇಳೋರ ಜೊತೆಗೆ ಆ ಯಾರ್ದು ವಿಷಯ ಇತ್ತು ಅವ್ರ ಫೋಟೋ ಸಹಿತ ಇತ್ತು. ಆ ವಿಶೇಷವಾದಂಥ ರೆಕಾರ್ಡಿಂಗ್ ಅವಳಿಂದನೇ ಆಗಿತ್ತು. ಇವ್ರನ್ನೆಲ್ಲ ನೆನೆದು ನಾನು ಇವತ್ತು 525ನೇ ಕತೆ ಆರಂಭ ಮಾಡ್ತಾ ಇದ್ದೀನಿ. ಜೊತೆಗೆ ನೋಡಿ ಪ್ರೋತ್ಸಾಹಿಸ್ತಾ ಇರೋ, ಬೆಂಬಲಿಸ್ತಾ ಇರೋರೆಲ್ಲರಿಗೂ ಸಹಿತ ನೀನುತ್ತಾ ಈ ಕತೆ ಶುರು ಮಾಡ್ತಿದ್ದೇನೆ. ಇವತ್ತಿನ ಕತೆ ಜೈ ಹನುಮಾನ್. ಇದು ದ್ವಾಪರ ಯುಗದ ಒಂದು ಕತೆ. ಶ್ರೀಕೃಷ್ಣ ಪರಮಾತ್ಮ ದ್ವಾರಕೆಯ ಅರಮನೆಯಲ್ಲಿದ್ದಾನೆ. ಅಲ್ಲಿ ಎಲ್ಲಿದ್ದಾನೆ? ಅಷ್ಟಮಹಿಷರಿದ್ದಾರೆ, 8 ಜನ ಅವನಿಗೆ ರಾಣಿಯರು. ಅತ್ಯಂತ ಸುಂದರಿ ಮತ್ತು ಮಾತುಗಾತಿ ಏನದು ಅವನ ಅಚ್ಚುಮೆಚ್ಚಿನ ಪತ್ನಿ ಯಾರಪ್ಪ ಅಂದ್ರೆ ಸತ್ಯಭಾಮ, ಮಹಾಸರಸಿ. ಅವಳ ಜೊತೆಗೆ ಸರಸ ಸಲ್ಲಪ ಆಡ್ತಾ ಇದ್ದ. ಹಾಗಿದ್ದಾಗ ಅಲ್ಲಿಗೆ ನಮ್ಮ ವಿಷ್ಣುವಿನ ವಾಹನ ಗರುಡದೇವ ಬಂದ, ನಮಸ್ಕಾರ ಮಾಡ್ದ. ಪ್ರಭು ನಮೋ ನಮಃ. ಏನಪ್ಪ ಗರುಡ, ಏನು ಬಂದು ಏನಾರು ಆಗಬೇಕಾ ಅಂದಾಗ, ಪ್ರಭು ಏನಿಲ್ಲ, ಒಂದು ಪ್ರಶ್ನೆಯನ್ನು ನಿಮಗೆ ಕೇಳಬೇಕು, ಒಂದು ಸಮಸ್ಯೆ ಕಾಡ್ತಾ ಇದೆ, ದಯವಿಟ್ಟು ಪರಿಹಾರ ಹೇಳಬೇಕು. ಅದೇನು ಗರುಡ, ಹೇಳಪ್ಪ. ಪ್ರಭು, ಈ ಜಗತ್ತಿನಲ್ಲಿ ನನ್ನಷ್ಟು ವೇಗವಾಗಿ ಹೋಗುವಂಥದ್ದು ಯಾವುದಾದ್ರು ಪ್ರಾಣಿ, ಮನುಷ್ಯ ಯಾರು ಇದ್ದಾರಾ ಅಂತ ಕೇಳ್ದ. ಹೌದಾ, ಸರಿ, ಅದಕ್ಕೆ ಹೇಳ್ತೀನಿ ಅಂದ. ಅಷ್ಟೊತ್ತಿಗೆ ವಿಷ್ಣುವಿನ ಕೈಯಲ್ಲಿ, ನಮ್ಮ ಕೃಷ್ಣನ ಕೈಯಲ್ಲಿ ಸುದರ್ಶನ ಚಕ್ರ ಇತ್ತಲ್ಲ, ಅದಕ್ಕೂ ಒಂದು ಅನುಮಾನ ಬಂತು. ಪ್ರಭು, ನಮ್ಮ ಗರುಡ ಪ್ರಶ್ನೆ ಕೇಳಿದ ಮೇಲೆ ನನಗೂ ಒಂದು ಅನುಮಾನ ಬರ್ತಾ ಇದೆ, ಕೇಳಪ್ಪ ಅದಕ್ಕೆ ಏನು ಅಂತ. ಪ್ರಭು, ನೀನು ಕೈಯಲ್ಲಿರುವ ನನ್ನ ಚಕ್ರ, ಈ ಸುದರ್ಶನ ಚಕ್ರವನ್ನು ನೀನು ಬಿಟ್ಟರೆ ಬೆಟ್ಟ ಗುಡ್ಡಗಳೇ ಪುಡಿ ಪುಡಿ ಆಗ್ಬಿಡ್ತಾವೆ. ಎಲ್ಲರನ್ನು ಯಾರು ಬೇಕಾದ್ರೂ ಇರಲಿ ಅವ್ರನ್ನೆಲ್ಲ ನಾಶ ಮಾಡಿಬಿಡ್ತೀನಿ. ಈ ಜಗತ್ತಿನಲ್ಲಿ ನನ್ನಂಥ ಶಕ್ತಿಶಾಲಿ ಆಯುಧ ಯಾವುದಾದ್ರು ಇದೆಯಾ ಪ್ರಭು ಅಂತ ಆತ ಅತ್ಯಂತ ವಿನಯದಿಂದ ಮನಸ್ಸಿನೊಳಗಿನ ಅಹಂಕಾರ ತೋರಿಸ್ಕೊಳಕ್ಕೆ ಕೇಳಿದ. ಕೃಷ್ಣ ನಕ್ಕ. ಗರುಡನ ಮನಸ್ಸಿನಲ್ಲಿ ಏನಿದೆ ಅಂತಲೂ ಗೊತ್ತಾಯಿತು, ಹಾಗೆ ನಮ್ಮ ಸುದರ್ಶನ ಚಕ್ರದ ಮನಸ್ಸಿನಲ್ಲಿ ಏನಿದೆ ಅಂತಲೂ ಗೊತ್ತಾಯಿತು. ಅಷ್ಟೊತ್ತಿಗೆ ಪಕ್ಕದಲ್ಲಿ ಸತ್ಯಭಾಮೆ ಕೇಳಿದ್ಲು, ಪ್ರಭು ನನಗೂ ಒಂದು ಅನುಮಾನ ಕೇಳ್ಬೋದೆ? ಇವತ್ತೇನು 3 ಜನ ಅನುಮಾನ ಕೇಳ್ತಿದ್ರೆ ಕೇಳಿ, ಒಟ್ಟಿಗೆ ಎಲ್ಲರಿಗೂ ಏನಾದ್ರು ಪರಿಹಾರ ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಕೃಷ್ಣ ಹೇಳ್ದ. ಪ್ರಭು, ಇನ್ನೇನಿಲ್ಲ, ಇದು ದ್ವಾಪರ ಯುಗ. ತ್ರೇತಾಯುಗದಲ್ಲಿ ನಿಮ್ಮ ಧರ್ಮಪತ್ನಿ ಯಾರು? ಸೀತೆ. ಸೀತೆ ಬಹಳ ಸುಂದರಿಯಾಗಿದ್ಲ, ನನಗಿಂತ ಸುಂದರಿಯಾಗಿದ್ಲ. ಎಷ್ಟು ಸುಂದರಿಯಾಗಿದ್ಲು? ನಾನು ಹೆಚ್ಚು ಸುಂದರಿನೋ ಅಥವಾ ಸೀತೆ ಹೆಚ್ಚು ಸುಂದರಿನೋ? ದಯವಿಟ್ಟು ಹೇಳಿ. ಕೃಷ್ಣ ನಕ್ಕ. ಸರಿ, 3 ಜನ ಮನಸ್ಸಿನಲ್ಲೂ ನಾವು ಹೆಚ್ಚು ಅನ್ನೋ ಅಹಂ ಇದೆ ಅಂಥೇಳಿ ಅದಕ್ಕೆ ಸರಿಯಾದ ಉತ್ತರ ಕೊಡಬೇಕು ಅಂಥೇಳಿ ಮುಗುಳು ನಕ್ಕೊಂಡು ಹೇಳ್ದ. ನೋಡು ಗರುಡ, ಈಗ ಅತಿ ಮುಖ್ಯವಾದ ಒಂದು ಕೆಲಸವನ್ನು ನೀನು ನನಗೆ ಮಾಡಿಕೊಟ್ರೆ ನಿನ್ನ ಸಮಸ್ಯೆಗೆ ನಾನು ಉತ್ತರ ಹೇಳ್ತೀನಪ್ಪ. ಏನು ಪ್ರಭು, ಹೇಳು. ಏನಿಲ್ಲ, ಹಿಮಾಲಯ ಪರ್ವತದಲ್ಲಿ ಒಬ್ಬ ಋಷಿ ಘೋರ ತಪಸ್ಸು ಮಾಡ್ತಾ ಇದ್ದಾನೆ. ಅವನು ನನ್ನ ಭಕ್ತ. ಜೈರಾಮ್ ಶ್ರೀರಾಮ್, ಜೈರಾಮ್ ಶ್ರೀರಾಮ್ ಅಂತೇಳಿ ತಪಸ್ಸು ಮಾಡ್ತಾ ಇದ್ದಾನೆ. ನೀನು ಹೋಗಿ ಕೂಡಲೇ ನಿನ್ನ ಪ್ರಭು
ಯಾರು ದ್ವಾರಕೆಯಲ್ಲಿ ಕೃಷ್ಣ ನಿನ್ನ ಈ ಕೂಡಲೇ ನೋಡಬೇಕು ಅಂತ ಹೇಳ್ದ ಅಂತ ಹೇಳು, ಅವನ ಜೊತೆಗೆ ಅವನು ಕರ್ಕೊಂಬಂದ್ಬಿಡು, ಅಷ್ಟು ಕೆಲಸ ಮಾಡಪ್ಪ ಅಂತ. ಗರುಡ ಇಷ್ಟೇ ತಾನೆ ಅಂತೇಳಿ ಹಾರ್ಕೊಂಡು ಹೋದ. ಗರುಡ ವೇಗವಾಗಿ ಹೋಗೋ ರಭಸಕ್ಕೆ ಗಿಡ ಮರಗಳು ಕಿತ್ಕೊಂಡ್ಬರ್ತಿದ್ದಾವೆ, ಎಲ್ಲ ನಡುಗ್ತಾ ಇದ್ದಾರೆ, ಜಗತ್ತೇ ಅಲ್ಲಾಡ್ತಾ ಇದೆ. ಹೋದ ಹೋದ ಹೋದ. ಆಗ ಸುದರ್ಶನ ಚಕ್ರಕ್ಕೆ ನಮ್ಮ ಕೃಷ್ಣ ಹೇಳ್ದ, ನೋಡು ಸುದರ್ಶನ, ನೀನು ನನ್ನ ಅರಮನೆಯ ಹೊರಗಡೆ ನಿಂತಿರು. ಯಾರೇ ಪ್ರವೇಶ ಮಾಡಿದ್ರು ಅವರೆಷ್ಟು ಪ್ರಭಾವಿಗಳಾಗಿದ್ರು, ಶಕ್ತಿಶಾಲಿಗಳಾಗಿದ್ರು, ಅವ್ರನ್ನ ಒಳಗೆ ಬಿಡಬಾರ್ದು, ತಡಿಬೇಕು. ನಾನು ಹೇಳೋ ತನಕ ಅವ್ರು ತಡೆ ಹಿಡಿ. ಆ ಪ್ರಭು ಅಷ್ಟೇ ತಾನೇ ಮಾಡ್ತೀನಿ, ನಮಸ್ಕಾರ ಮಾಡಿ ಹೋಗಿ ಹೊರಗಡೆ ನಿಂತು ಯಾರು ಬರ್ತಾರೆ ಅಂತ ಕಾವಲು ಕಾಯ್ತಿದ್ದ. ಸತ್ಯಭಾಮೆ ಕಡೆ ಹೇಳ್ದ, ಭಾಮಾದೇವಿ ನಡಿ, ನೋಡು ಇವತ್ತು ನೀನು ಅತ್ಯಂತ ರೂಪಸಿಯಾಗಿ ಕಾಣಬೇಕು, ಅತ್ಯಂತ ಶ್ರೇಷ್ಠವಾದಂತಹ ಸೀರೆಯನ್ನು ಉಟ್ಕೋ, ಎಲ್ಲ ಆಭರಣ ಹಾಕೋ, ನೋಡಿದವ್ರು ಬೆರಗಾಗ್ಬೇಕು, ಅಷ್ಟು ಚಂದ ಕಾಣಬೇಕು. ಆಹಾ, ಮೊದಲೇ ಸುಂದರಿ ಕೇಳಬೇಕು. ಹೋದು ಚೆನ್ನಾಗಿ ದಾಸೇನೆ ಸ್ನಾನ ಮಾಡಿಸ್ಕೊಂಡು ತಾನೇ ಏನು ರೇಷ್ಮೆ ಸೀರೆ ಉಟ್ಟಿದ್ದಾಳೆ, ಮೈತುಂಬ ಆಭರಣ ಹಾಕ್ಕೊಂಡಿದ್ದಾಳೆ, ಆಬಾಬಾಬಾ ನೋಡಕ್ಕೆ ಕಣ್ಣು ಸಾಲದು, ಹಂಗೆ ಕೂತು ಬಿಟ್ಟಿದ್ದಾಳೆ. ಏನು ಏನು ಅಂತ ಕಾಯ್ತಿದ್ದಾಳೆ, ಯಾಕೆ ನಮ್ಮ ಪ್ರಭು ಹೀಗೆ ಹೇಳ್ತಿದ್ದಾನೆ ಅಂತ. ಸೀದಾ ಬಂದ ಗರುಡ ನೋಡ್ತಾನೆ, ಹಿಮಾಲಯ ಪರ್ವತದಲ್ಲಿ ಜೈರಾಮ್ ಶ್ರೀರಾಮ್ ಜೈರಾಮ್ ಶ್ರೀರಾಮ್ ಅಂಥೇಳಿ ತಪಸ್ಸು ಮಾಡ್ತಾ ಇದ್ದವನು ಯಾರೂ ಅಲ್ಲ, ಹನುಮ, ನಮ್ಮ ಶ್ರೀರಾಮನ ಅಚ್ಚುಮೆಚ್ಚಿನ ಬಂಟ. ಅವನ ಬಳಿ ಹೋಗಿ ಹನುಮದೇವ ನಮೋ ನಮಃ ಅಂತ ಗರುಡ ಹೇಳ್ದ. ಹನುಮ ಕಣ್ಣು ಬಿಟ್ಟ. ಏನಪ್ಪ, ಏನು ವಿಷಯ, ಏನು ಯಾಕೆ ಬಂದು, ಯಾಕೆ ನಾನು ತಪಸ್ಸು ಭಂಗ ಮಾಡ್ತೀನಿ? ಏನಿಲ್ಲ, ದ್ವಾರಕೆಯಲ್ಲಿ ನಿಮ್ಮ ಹಿಂದಿನ ಪ್ರಭು ನಮ್ಮ ಶ್ರೀಕೃಷ್ಣ ನಿನ್ನನ್ನು ಈ ಕೂಡಲೇ ಕರ್ಕೊಂಡು ಬಾ, ಏನು ತುರ್ತು ಕೆಲಸ ಇದೆ ನೋಡಬೇಕು ಅಂತ ಹೇಳಿದ್ದಾರೆ ಅಂತ ಕೂಡಲೇ, ಅಯ್ಯೋ ನನ್ನ ಪ್ರಭುವನ್ನು ನೋಡೋಕ್ಕೆ ಕರೆ ಕಳಿಸಿದ್ದಾರಾ, ತಡ ಮಾಡಬಾರ್ದು, ಅಯ್ಯೋ ನಾನು ಹೋಗ್ತೀನಿ ಅಂತ ಕಣ್ಣು ಅಂತೇಳಿ ಕ್ಷಣ ಮಾತ್ರದಲ್ಲಿ ಮಾಯ. ಗರುಡ ಎಲ್ಲಿ 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 ಅಂಥೇಳಿ ವೇಗವಾಗಿ ಹಿಂಬಾಲಿಸ್ಕೊಂಡು ಬರಕ್ಕೆ ಹೋದರೆ ಕಾಣಿಸ್ತಾನೇ ಇಲ್ಲ. ಯಾಕೆ? ಹನುಮ ವಾಯುಪುತ್ರ, ಅವನ ವೇಗಕ್ಕೆ ಯಾರು ಹೋಗೋಕ್ಕಾಗುತ್ತೋ? ಸೀದಾ ಬಂದ, ಕೃಷ್ಣನ ಮುಂದೆ ನಿಂತು ಬಿಟ್ಟ, ಕೈ ಮುಕ್ಕೊಂಡು, ಪ್ರಭು ಪ್ರಭು ನನ್ನ ಜನ್ಮ ಸಾರ್ಥಕವಾಯಿತು. ಏಕೆ ಹೇಳಿ, ಏನಂತ ತುರ್ತು ಕೆಲಸ, ನನ್ನಿಂದ ಯಾವ ಸೇವೆ ಆಗಬೇಕು, ನನ್ನನ್ನು ನೋಡೋಕ್ಕೆ ಯಾಕೆ ಅಪೇಕ್ಷೆ ಪಟ್ರಿ, ಹೇಳಿ ಹೇಳಿ ಅಂತ ಕೈ ಮುಕ್ಕೊಂಡು ಕೇಳ್ದ. ಅಷ್ಟೊತ್ತಿಗೆ ಇವನು ಬಂದು ಅಷ್ಟೊತ್ತಲ್ಲ ಆದಮೇಲೆ ಗರುಡ ಬಂದ. ನೋಡ್ತಾನೆ, ಇಲ್ಲಾಗಲೇ ಹನುಮ ಬಂದು ಕೃಷ್ಣ ಪರಮಾತ್ಮ ಹತ್ರ ಮಾತಾಡ್ತಾ ನಿಂತಿದ್ದಾನೆ. ಓ ಬಾಬಾ, ಏನು ವೇಗ ಮಾರ ಇವನು, ಇವನು ಬಂದಾನಲ್ಲ ಅನ್ಕೊಂಡ. ನಗು ಬಂದು ಕೃಷ್ಣನಿಗೆ. ಆಮೇಲೆ ಕೇಳ್ದ, ಅಲ್ಲಪ್ಪ ಹನುಮ, ಅದೇನು ಹಂಗೆ ಅವಸರದಲ್ಲಿ ಬಂದುಬಿಟ್ಟು ನಮ್ಮ ಗರುಡ ನೋಡಿ ಈಗಿನ್ನೂ ಬರ್ತಿದ್ದಾನೆ, ನೀನು ಹೊರಗಡೆ ಯಾರು ತಡೀಲಿಲ್ವಾ? ಪ್ರಭು, ನೀನು ನೋಡೋ ತೌಕದಲ್ಲಿ ಬಂದಾಗ ಹೊರಗಡೆ ಅದು ಯಾವುದೋ ಯಾರೂ ಇರಲಿಲ್ಲ, ಚಕ್ರ ಇತ್ತು, ಚಕ್ರದ ಜೊತೆಗೆ ಯುದ್ಧ ಮಾಡ್ತಾ ನಿಂತರೆ ನಿನ್ನ ನೋಡೋ ತಡ ಆಗಿಬಿಡುತ್ತೆ ಅಂಥೇಳಿ ಅದನ್ನು ನುಂಗುಬಿಟ್ಟು ಬಂದಿದ್ದೀನಿ ಅಂಥೇಳಿ ಮತ್ತೆ ಕೈ ಮುಕ್ಕೊಟ್ಟು ಕೇಳಿದ, ಪ್ರಭು ಏನು ಅಪ್ಪಣೆ ಆಗಬೇಕು ಅಂತ. ಹೌದಾ ಅಂತ ಹೇಳೋಷ್ಟೊತ್ತಿಗೆ ನೋಡ್ದ, ಪ್ರಭು ಈ ದಾಸಿ ಯಾರು, ಕಳಹಿನಿಯಾಗಿದ್ದಾಳೆ, ಚ ಚ ಚ ಅಂದುಬಿಟ್ಟ. ನೋಡು ಹನುಮ, ಈಗ ಆಗಬೇಕಾಗಿದ್ದಿಷ್ಟೇ. ನೋಡು, ಮುಂದೆ ಕುರುಕ್ಷೇತ್ರ ಯುದ್ಧ ಆಗತ್ತೆ. ಪಾಂಡವರು ಧರ್ಮ ಪಕ್ಷ, ಕೌರವರು ಅಧರ್ಮ ಪಕ್ಷದಲ್ಲಿ. ಆಗ ನಾನು ಧರ್ಮದ ಪರವಾಗಿ ಪಾಂಡವರ ಪರ ಶಸ್ತ್ರ ಹಿಡಿದೇ ಇರ್ತೀನಿ, ನೀನು ಅರ್ಜುನ ರಥದಲ್ಲಿ ಧ್ವಜದಲ್ಲಿ ನೀನು ಸೇರ್ಕೊಳ್ಬೇಕು, ಕಪಿಧ್ವಜ ಆಗಬೇಕು, ಅರ್ಜುನನ ಧ್ವಜ ನೀನಿರಬೇಕು ಅಂದ್ಕೊಂಡು, ಆಯ್ತು ಪ್ರಭು ನಾನು ಮತ್ತೆ ತಪಸ್ಸಿಗೆ ಹೋಗ್ತೀನಿ, ನೀನು ಧ್ಯಾನ ಮಾಡ್ತೀನಿ ಸಾರ್ಕೊಂಡು ಹೋಗೇ ಬಿಟ್ಟ. ಅಲ್ಲಿಗೇನಾಯಿತು, 3 ಜನರು ಗರ್ವಭಂಗ ಆಗೋಯ್ತು. ಏನನ್ನಿದ್ದಾನೆ ಇವನು, ನುಂಗಿದ್ದ, ಹೊರಗಡೆ ಕಕ್ ಹೋದ. ಸುದರ್ಶನ ನಾನು ಬಲಶಾಲಿ ಅಂದ್ಕೊಂಡಿದ್ದ, ಹನುಮನ ಮುಂದೆ ಅವನೇನೂ ಅಲ್ಲ. ಇವ ಗರುಡ ನನ್ನಂತ ವೇಗ ಇಲ್ಲ ಅಂದ್ಕೊಂಡಿದ್ದ, ಅವನು ಹೊರಗಿಂತ ಮುಂಚೆ ಹನುಮ ಇಲ್ಲಿ ಬಂದು ಬಿಟ್ಟಿದ್ದ. ಸೀತೆಗಿಂತ ನಾನು ಚೆಲುವೆ ಅಂದ್ಕೊಂಡಿದ್ರೆ ಇದ್ಯಾರು ರಾಣಿ ಅಂತ ಕೇಳಲಿಲ್ಲ, ಇದ್ಯಾರೋ ದಾಸಿ ಅಂತ ಕೇಳಿಬಿಟ್ಟ. ಅಂದರೆ ಸೀತೆ ಇವಳಿಗಿಂತ ಆಭರಣ ಹಾಕ್ಕೊಳ್ಳಿರಲಿ 100 ಪಾಲು ಚೆಲುವೆ ಎನಿಸಿ ಸತ್ಯಭಾಮೆಗೆ ಒಂಥರ ನಾಚಿಕೆಯಾಗಿ ಸಂಕೋಚ ಆಗಿಬಿಡ್ತು. ಇವರೆಲ್ಲರ ಗರ್ವಭಂಗ ನಮ್ಮ ಕೃಷ್ಣ ಹೀಗೆ ಮಾಡಿಬಿಟ್ಟಂತೆ. ಇದಲ್ಲದೆ ನಮ್ಮ ಹನುಮನ ಮಹಿಮೆ ಇನ್ನೊಂದಿದೆ. ನಮ್ಮ ನಾರದ ಮುನಿಗಳು, ತ್ರಿಕಾಲ ಸಂಚಾರಿಗಳು, ಸದಾ ನಾರಾಯಣ ನಾಮ ಸ್ಮರಣೆ ಮಾಡೋರು. ಅವ್ರಿಗೂ ಸಹಿತ ನನ್ನಂತಹ ಇಂಪಾಗಿ ನಾರಾಯಣ ಸ್ಮರಣೆ ಮಾಡಿ ಹಾಡೋರೇ ಇಲ್ಲ, ನನಗಿಂತ ಇಂಪಾಗಿ ಹಾಡೋರಿಲ್ಲ ಅಂತ ಅವ್ರದ್ದು ಬೇರೆ ವೀಣೆ ಬೇರೆ ಬಾರಿಸ್ಕೊಂಡು ಹೋಗೋರು ಇದ್ದಾರಲ್ಲ, ಹಂಗೆ ಅಹಂಕಾರ ಬಂದುಬಿಟ್ಟಿತ್ತು. ಆಗ ಯಾರೋ ಕಳಿಸಿದ್ರು, ನೀವು ನಿಜವಾಗ್ಲೂ ಸಹಿತ ಅವ್ರಿವ್ರ ಹತ್ರ ಹೋಗಿ ವಾದ ಮಾಡಿ ಹಾಡು ಹೇಳಿ ಗೆಲ್ಲಕ್ಕೆ ಹೋಗೋದಲ್ಲ, ಅಲ್ಲಿ ಹನುಮ ಇದ್ದಾನೆ ಹಿಮಾಲಯ ಪರ್ವತದಲ್ಲಿ, ನೀವು ಅಲ್ಲಿ ನೋಡಪ್ಪ ಹಾಡ್ರಿ, ಅವ್ನ ಮುಂದೆ ಅವನಿಗಿಂತ ಚೆನ್ನಾಗಿ ಹಾಡಿದರೆ ನೀವೇ ಗೆದ್ದಂಗೆ ಅಂತ. ಸರಿ, ಹನುಮನ ಹತ್ರ ಈ ನಾರದ ತುಂಬುರ ಇಬ್ಬರು ಹೋದರು.
ನಾರದನ ಸೋದರಳಿಯೇನೇ ಇವ ತುಂಬುರ. ಸರಿ, ಇಬ್ಬರು ಸಹಿತ ಹನುಮಾನ್ ನೋಡಪ್ಪ ದೊಡ್ಡ ಗಾಯಕರಾರು, ನಾವಿಬ್ಬರು ಹಾಡ್ತೀವಿ ನೋಡು. ಇಬ್ಬರು ಹಾಡಿದ್ರು, ಭಾಳ ಚಲೋ ಇದೆ ಅಂತ. ಹನುಮ ನೀನೊಂದು ಹಾಡು ಅಂದರು. ಬೇಡಪ್ಪ ಬೇಡಪ್ಪ, ನನಗೇನು ಹಾಡ್ಲಿಕ್ಕೆ ಬರಲ್ಲ, ನೀವೆಲ್ಲ ಭಾಳ ವಿದ್ವಾಂಸರು, ನನಗೇನು ಸಂಗೀತ ಜ್ಞಾನವೇ ಇಲ್ಲ ಅಂತ. ಹೇಳು ಅಂದರೆ ಹನುಮಂತ ಏನು ಮಾಡ್ದ, ಆಗ ರಾಮನನ್ನು ಕುರಿತು ಒಂದು ಇಂಪಾದ ಹಾಡು ಹಾಡ್ದ. ಅದು ಹೃದಯದ ಆಳದಿಂದ ಭಕ್ತಿ ಭಾವದಿಂದ ತುಂಬಿ ಬಂತು. ಅವನ ಕಣ್ಣಲ್ಲಿ ನೀರಿಳಿತಾ ಇದೆ. ಭಕ್ತಿ ಭಾವದಿಂದ ಮೈ ಮರೆತು ಬಿಟ್ಟಿದ್ದಾನೆ. ಗಿಡ ಮರಗಳೆಲ್ಲ ನಿಂತು ಬಿಟ್ಟಿದ್ದಾವೆ. ಅಲ್ಲಿರೋ ಕಲ್ಲು ಸಹಿತ ಕರಗೆ ಹೋಗಿಬಿಡ್ತು. ಆಮೇಲೆ ಆತ ನಿಧಾನವಾಗಿ ಹಾಗೆ ಮಾಡಿ ಹಾಡನ್ನು ಮುಗಿಸ್ದ. ಕಣ್ಣು ಬಿಟ್ಟ, ನೋಡ್ತಾನೆ ನಾರದ ತುಂಬುರ ಕಣ್ಣು ಬಾಯಿ ಬಿಟ್ಕೊಂಡು ನೋಡ್ತಿದ್ದಾರೆ. ಆಹಾ, ಹನುಮ ಅದ್ಭುತವಾಗಿ ಹಾಡ್ದಿ ಅಂದರು. ಸರಿಯಪ್ಪ, ನಾವು ಯಾರು ಹೆಚ್ಚು ಯಾರು ಕಮ್ಮಿ ಅಂತ ಕೇಳೋದಿಲ್ಲಪ್ಪ, ನಾವು ಹೋಗ್ತೀವಿ ಅಂತ ಹೋದ್ರು. ನೋಡ್ತಾರೆ, ಅವರಿಬ್ಬರು ಹನುಮ ಹಾಡಬೇಕಾದ್ರೆ ತಮ್ಮ ವೀಣೆಯನ್ನು ಬಂಡೆ ಮೇಲೆ ಇಟ್ಟಿದ್ರು. ಬಂಡೆ ಕರಗ ನೀರಾಗಿತ್ತು. ಹನುಮ ಹಾಡ ನಿಲ್ಸಿದ ಕೂಡಲೇ ಏನಾಗಿದೆ, ಮತ್ತೆ ವೀಣೆ ಅದ್ರಲ್ಲಿ ಸೇರ್ಕೊಂಡು ಗಟ್ಟಿ ಆಗ್ಬಿಟ್ಟು, ಅಯ್ಯಯ್ಯೋ ನಮ್ಮ ವೀಣೆ ಅಂದ್ಕೂಡಲೇ ಏನು ಮಾಡೋದ, ಇಲ್ಲಪ್ಪ ಬರಲ್ಲ ಹನುಮ. ಗೊತ್ತಾಯ್ತಪ್ಪ, ಯಾವತ್ತೂ ಸಹಿತ ನಾನೊಂದು ಅಹಂಕಾರ ಇರಬಾರ್ದು. ಭಕ್ತಿ ಭಾವಕ್ಕೆ ಕಲ್ಲೇ ಕರಗತ್ತೆ ಅಂದಮೇಲೆ ನಿನ್ನಂಥ ದೊಡ್ಡ ಭಕ್ತನೇ ಇಲ್ಲ, ನಮ್ಗೆ ಅರ್ಥ ಆಯಿತು ಅಂತ ಹೇಳಿದಾಗ ಹನುಮ ಮತ್ತೊಮ್ಮೆ ಭಕ್ತಿ ಭಾವದಿಂದ ಹಾಡು ಹೇಳಿದಾಗ ಆ ಬಂಡೆ ಕರಗಿತು. ಆಗ ವೀಣೆಯವರು ಹುಷಾರಾಗಿ ಎತ್ಕೊಂಡ್ರು. ಅಲ್ಲಿಂದ ಹನುಮನಿಗೆ ಧನ್ಯವಾದಗಳಿಗೆ ಹೊರಟಂತೆ. ನೋಡಿ ಮಕ್ಕಳೇ, ಯಾವತ್ತೂ ಸಹಿತ ನಾನು ಹೆಚ್ಚು ಅಂತ ಭಕ್ತನೇ ಇರ್ಬೋದು, ಭಕ್ತನ ಅನುಯಾಯಿಗಳಿರ್ಬೋದು, ಹೆಣ್ಣುಮಕ್ಕಳೇ ಇರ್ಬೋದು, ಹೇಳಬಾರ್ದು. ಬೇಕಾಗಿದ್ದು ಭಕ್ತಿ ಮತ್ತು ನಯ ವಿನಯ ಗುಣಗಳು. ಅದಿದ್ದರೆ ಬದುಕಿನಲ್ಲಿ ನಾವು ಮುಂದೆ ಬರ್ತೀವಿ ಅಲ್ವಾ. ನಮಸ್ಕಾರ.